ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಆತ್ಮೀಯರೇ, ಕೋವಿಡ್-19 ಈ ಕಾಲದಲ್ಲಿ ತಮಗೆ ಅಧ್ಯಯನ ಕೊಂಡು ನಾವು ತರಗತಿಗಳನ್ನು ಆರಂಭಿಸ್ತಾ ಇದ್ದೀವಿ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ತಮ್ಮ ಯೂಟ್ಯೂಬಲ್ಲಿ KRBC ಇ-ಲರ್ನಿಂಗ್ ಸೆಂಟರ್ ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಬೆಲ್ ಬಟನ್ ಕೊಡಿ. ಮುಂದಿನ ಎಲ್ಲ ನೋಟಿಫಿಕೇಶನ್ಗಳು, ತರಗತಿಗಳ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇದರ ಜೊತೆಗೆ ನಿಮಗೆ ಆನ್ಲೈನ್ ಲಿಂಕ್ಗಳನ್ನು ಕಳಿಸುವಾಗ ಲೈವ್ ಕಾರ್ಯಕ್ರಮಗಳಿಗೆ ನೀವು ಜಾಯಿನ್ ಆಗ್ರಿ. ಆ ಮೂಲಕ ಇತರರಿಗೂ ಸಹ ಸೇರ್ಪಡೆ ಆಗಲಿಕ್ಕೆ ಪ್ರಯತ್ನ ಪಡಿ. ಹೀಗೆ ಲೈವ್ ಚಾಟಲ್ಲಿ ನಿಮಗೆ ನಿಮ್ಮ ಹೆಸರು, ನಿಮ್ಮ ಊರನ್ನು ನಮೂದಿಸಿ ಕಳಿಸಬಹುದು. ಎರಡನೇದಾಗಿ, ನಿಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ಪ್ರಶ್ನೆಗಳಿದ್ದರೆ ನೀವು ಅವುಗಳನ್ನು ಸಹ ನಮಗೆ ಇಲ್ಲಿ ಹಂಚಿಕೊಳ್ಳಬಹುದು. ಆ ಎಲ್ಲ ಪ್ರಶ್ನೆಗಳಿಗೆ ನಾವು ನಿಮಗೆ ಅಧ್ಯಯನದ ಕೊನೆಯ ಸಮಯದಲ್ಲಿ ಉತ್ತರವನ್ನ ನೀಡಲಾಗುತ್ತೆ. ಇದರ ಜೊತೆಗೆ ಬಹಳ ಪ್ರಾಮುಖ್ಯವಾಗಿ ಇವತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಕೌಟಿಲ್ಯನ ಸಾಧನೆಗಳು, ಕೌಟಿಲ್ಯನು ರಾಜಕೀಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿದ್ದೇವೆ. ಪ್ರಾಚೀನ ಭಾರತೀಯ ರಾಜಕೀಯ ತಜ್ಞರಲ್ಲಿ ಕೌಟಿಲ್ಯ ಅಗ್ರಗಣ್ಯನಾದಂತಹ ಚಿಂತಕ. ಇವನನ್ನ ವಿಷ್ಣುಗೋಪ, ಚಾಣಕ್ಯ ಎಂಬ ಹಲವು ಹೆಸರುಗಳಿಂದ ಕರೀತಾ ಇದ್ರು. ಈ ವ್ಯಕ್ತಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತನ ಪ್ರಧಾನಮಂತ್ರಿಯಾಗಿದ್ದನೆಂದು ಸಹ ನಮಗೆ ತಿಳಿದು ಬರುತ್ತೆ. ಇವನು ಇತಿಹಾಸಕ್ಕೆ ಮತ್ತು ರಾಜ್ಯಶಾಸ್ತ್ರಕ್ಕೆ ನೀಡಲ್ಪಟ್ಟಂತ ಅರ್ಥಶಾಸ್ತ್ರ ಕೃತಿ ಅತ್ಯಂತ ಮೇರು ಕೃತಿಯಾಗಿದೆ. ಹಲವು ಸಮಯ ಈ ಕೌಟಿಲ್ಯ ಯಾರು, ಯಾವ ಸ್ಥಾನದಲ್ಲಿ ಇದ್ದನು ಎಂಬುದಕ್ಕೆ ಸಮರ್ಪಕವಾದ ಉತ್ತರಗಳಿಲ್ಲದಿದ್ದರು. ಅವನು ಬರೆದಂತಹ ಈ ಅರ್ಥಶಾಸ್ತ್ರ ಕೃತಿ ನಮಗೆ ಅದರ ಎಲ್ಲ ಸಂಶಯಗಳಿಗೆ ಉತ್ತರವನ್ನ ನೀಡುತ್ತೆ. ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತನನ್ನ ಪಟ್ಟಕ್ಕೆ ಏರಿಸಿ ಮೌರ್ಯ ಸಾಮ್ರಾಜ್ಯದ ಉದಯಕ್ಕೆ ಕಾರಣಕರ್ತನಾದಂಥವನೇ ಈ ಚಾಣಕ್ಯ. ಯಾರು ಅಪಾರವಾದ ಜ್ಞಾನವನ್ನು ಹೊಂದಿಕೊಂಡು ಆಡಳಿತಕ್ಕೆ ಬೇಕಾಗಿರುವಂತಹ ಸೂತ್ರಗಳನ್ನ, ತಂತ್ರಗಳನ್ನ ಎಣಿಲಿಕ್ಕೆ ಸಾಧ್ಯವಾಗುತ್ತೋ ಅಂತ ವ್ಯಕ್ತಿಯನ್ನ ನಾವು ಚಾಣಕ್ಯ ಅಂತ ಕರೀತೀವಿ. ಅದಕ್ಕಾಗಿ ಈ ಚಾಣಕ್ಯನ ಜ್ಞಾನವನ್ನು ಬಲ್ಲಂತ ಕಾಮಹಂದನನು ತನ್ನ ನೀತಿ ಸಾರದಲ್ಲಿ ಈ ರೀತಿ ಉಲ್ಲೇಖ ಮಾಡ್ತಾನೆ. ಏನಂತಂದ್ರೆ, ಯೋಗಿ ಶ್ರೇಷ್ಠರ ವಂಶದಲ್ಲಿ ಜನಿಸಿ, ತ್ಯಾಗಿಯಾಗಿ ಜನಿಸಿ, ಚತುರ್ವೇದಗಳಲ್ಲಿ ಪರಂಗತನಾಗಿ, ವೇದಗಳಲ್ಲಿ ಅಗ್ರಗಣ್ಯನಾಗಿ, ದೇಶ ವಿದೇಶಗಳನ್ನ ಅಗ್ನಿ ದೇವತೆಗಳಂತೆ ಒಳೆದು, ಸಿಡಿಲಿನಂತ ತನ್ನ ಆತ್ಮಶಕ್ತಿಯಿಂದ ಬೆಟ್ಟದಂತ ನಂದ ವಂಶಸ್ಥರನ್ನ ಉರುಳಿಸಿ, ತನ್ನ ಬುದ್ಧಿ ಕೌಶಲ್ಯದಿಂದ ದೇವತೆಗಳಿಗೆ, ಸೇನಾಧಿಪತಿಗಳಿಗೆ ಸರಿದೂಗುವ ಸಾಹಸದಿಂದ ಸದೃಹ ಚಂದ್ರಗುಪ್ತನಿಗೆ ಚಕ್ರಾಧಿಪತ್ಯವನ್ನ ದೊರಕಿಸಿಕೊಟ್ಟವರಲ್ಲಿ ಅರ್ಥಶಾಸ್ತ್ರಜ್ಞದ ಪಿತಾಮಹನಾದಂತಹ ಚಾಣಕ್ಯನ ರಾಜನೀತಿ ಅಮೃತಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ ಅವನು ಬರೆದಿದ್ದಾನೆ. ಹಾಗಾದ್ರೆ ಇಂತಹ ಚಾಣಕ್ಯನ ನೀತಿಯನ್ನ ನಾವು ಪ್ರಶಂಸಿಸಬೇಕಾಗುತ್ತೆ. ಇವನ ಕಾಲವನ್ನು ನೋಡುವಾಗ ಕ್ರಿಸ್ತಪೂರ್ವ 371ರಲ್ಲಿ ಚಂದ್ರಗುಪ್ತ ಮೌರ್ಯನ ಪಟ್ಟಕ್ಕೆ ಬಂದಂತ ಕಾಲ ಇವನ ಕಾಲ. ಸೊ ಇಂತಹ ಸಂದರ್ಭದಲ್ಲಿನೇ ಇವನು ಈ ಅರ್ಥಶಾಸ್ತ್ರವನ್ನ
ಬರಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಇತಿಹಾಸಕಾರರು ನಮಗೆ ತಿಳಿಸಿದ್ದಾರೆ. ಇದರ ಜೊತೆಗೆ ಅವನ ಜೀವನದ ಪ್ರಮುಖವಾಗಿರುವಂತಹ ಕಾಲಘಟ್ಟದಲ್ಲಿ ಆತನು ಈ ಅರ್ಥಶಾಸ್ತ್ರ ಕೃತಿಯನ್ನ ಬರೀತಾನೆ. ಜಗತ್ತು ಎದುರಿಸುವ ಎಷ್ಟೋ ಸಾವಿರಾರು ಸಮಸ್ಯೆಗಳಿಗೆ ಉತ್ತರ ಕೊಡುವ ರೀತಿಯಲ್ಲಿ ಆ ಸಮಸ್ಯೆಗಳನ್ನ ಬಹಳ ನಿರ್ಘಳವಾಗಿ ಬಿಡಿಸಿ ಚಂದ್ರಗುಪ್ತ ಮೌರ್ಯನಿಗೆ ಆಡಳಿತಕ್ಕೆ ಅನುಕೂಲವಾಗುವಂತ ದಾರಿ ದೀಪೋದೋಪಾದಿಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಬಂದು ಈ ಕೌಟಿಲ್ಯ. ಹಾಗಾಗಿ ಕೌಟಿಲ್ಯನ ಬಗ್ಗೆ ನಾವೆಷ್ಟೇ ವರ್ಣಿಸಿದರೂ ಅದು ಕಡಿಮೆನೆ. ಗಮನಿಸೋಣ, ಈ ಅರ್ಥಶಾಸ್ತ್ರ ಕೃತಿಯಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರುವಂಥದ್ದು 150 ಅಧ್ಯಾಯಗಳಿವೆ. ಜೊತೆಗೆ 15 ಅಧಿಕರಣಗಳು ಅಂತ ಕರಿತೀವಿ. ಅಂದ್ರೆ ಇವತ್ತೇನು ಅಧ್ಯಾಯ ಅಂತ ಕರಿತೀವಲ್ಲ, ಅದಕ್ಕೆ ಅಧಿಕರಣ ಅಂತ ಕರಿತಾ ಇದ್ರು. ಇದರೊಂದಿಗೆ ಬಹಳ ಇನ್ನೊಂದು ವಿಷಯವೇನಪ್ಪ ಅಂತಂತಂದ್ರೆ 6000 ಶ್ಲೋಕಗಳನ್ನು ಒಳಗೊಂಡಂತಹ ಒಂದು ಕೃತಿ ಈ ಒಂದು ಗ್ರಂಥ. ಇಂತಹ ಗ್ರಂಥದಲ್ಲಿ ಆಡಳಿತ, ರಾಜನೀತಿ ಮತ್ತು ಆಡಳಿತದ ವಿವಿಧ ಆಯಾಮಗಳ ಕುರಿತಾಗಿ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಈ ಗ್ರಂಥದಂತೆ ನಾವು ಬೇರೊಂದು ಗ್ರಂಥವನ್ನ ಪ್ರಾಚೀನ ಕಾಲದಲ್ಲಿ ಆಡಳಿತ ಬಗ್ಗೆ ಕಂಡ್ಕೊಳ್ಳಕ್ಕೆ ಆಗೋದಿಲ್ಲ. ಹಾಗಾಗಿನೇ ಚಂದ್ರಗುಪ್ತ ಮೌರ್ಯನನ್ನ ಕಾಲದ ಈ ಕೌಟಿಲ್ಯನನ್ನ ಭಾರತದ 2ನೇ ಮೆಕವೆಲ್ಲಿ ಎಂಬುದಾಗಿ ಕರೆದಿದ್ದಾರೆ ಇತಿಹಾಸ ತಜ್ಞರು. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಈ ಗ್ರಂಥ ರಚಿತವಾಗಿ ಆಗಿತ್ತು ಎಂಬುದಾಗಿ ಕೆಲವು ಅಭಿಪ್ರಾಯಗಳಿದ್ದರು. ಮೈಸೂರಿನ ಪುರಾತತ್ವ ಇಲಾಖೆ ಮತ್ತು ಪ್ರಾಚ್ಯವಸ್ತು ಸಂಶೋಧನೆಯಲ್ಲಿ ಗ್ರಂಥಪಾಲಕರಾಗಿದ್ದಂತಹ ಆರ್ ಶ್ಯಾಮಶಾಸ್ತ್ರಿಗಳು 1909ರಲ್ಲಿ ಇದನ್ನ ಸಂಪಾದಿಸಿ ಪ್ರಕಟಿಸ್ತಾರೆ. ಅನಂತರ ಈ ಕೃತಿಯನ್ನ ತಮಿಳುನಾಡಿನ ಕೇರಳದ ತಿರುವನಂತಪುರದಲ್ಲಿರುವಂತಹ ಟಿ ಗಣಪತಿ ಶಾಸ್ತ್ರಿಗಳು ಈ ಗ್ರಂಥವನ್ನ ಪುನಃ ಸಂಪಾದಿಸಿ ಪ್ರಕಟಿಸ್ತಾರೆ. ಈ ಗ್ರಂಥವನ್ನ ಇಂಗ್ಲಿಷ್, ಜರ್ಮನಿ, ಫ್ರೆಂಚ್ ಭಾಷೆಗಳಿಗೆ ಭಾಷಾಂತರವಾಗಿದೆ. ಸೊ ಪ್ರಾಚೀನ ಕಾಲದಲ್ಲಿ ಕೌಟಿಲ್ಯ ರಾಜನೀತಿ, ಧರ್ಮ, ಸಾಮಾಜಿಕ ಜೀವನವನ್ನ ಹೇಗೆ ನಡೆಸಬೇಕು ಎಂಬುದಾಗಿ ವಿವರಿಸಿದ್ದಾನೆ. ಹಾಗಾಗಿನೇ ಇವನ ಅರ್ಥಶಾಸ್ತ್ರ ಗ್ರಂಥವನ್ನ ಇಟಲಿಯ ಮೆಕವೆಲ್ಲಿಯ ದಿ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಿದ್ದಾರೆ. ಅಷ್ಟೊಂದು ಬಹಳ ಅದ್ಭುತವಾಗಿರುವಂತಹ ಒಂದು ಕೃತಿ ಆಗಿದೆ ಇದು. ಹಾಗಾದ್ರೆ ಈ ಗ್ರಂಥದಲ್ಲಿ ಸರ್ಕಾರದ ಆಡಳಿತ ರೀತಿ ನೀತಿ ಹೇಗಿರಬೇಕು, ಆಡಳಿತ, ರಾಜಧರ್ಮ ಅಂದ್ರೆ ಏನು? ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಸತ್ತಲ್ಲಿ ಯಾವಾಗಲೂ ಹೇಳ್ತಿದ್ದು ಯಾವುದೇ ಪಕ್ಷಗಳು ರಾಜಧರ್ಮವನ್ನ ಅನುಸರಿಸಬೇಕು ಅಂತ. ಹಾಗಂದ್ರೆ ಅದು ಏನು? ರಾಜಧರ್ಮ ಅಂದ್ರೆ ಏನು? ಮತ್ತು ರಾಜನಿಗೆ ಸಹಾಯ ಮಾಡುವಂತಹ ಈ ಮಂತ್ರಿಗಳು ಅಂತಾರಾಷ್ಟ್ರೀಯ ರಾಷ್ಟ್ರಗಳೊಂದಿಗೆ ಹೇಗೆ ನಡ್ಕೊಳ್ಬೇಕು, ರಾಯಭಾರತ್ವ ಹೇಗಿರಬೇಕು, ಗೂಢಾಚಾರಕ್ಕೆ ಹೇಗಿರಬೇಕು, ನಿರ್ವಹಣೆ ಮತ್ತು ನೀತಿಶಾಸ್ತ್ರ ಹೇಗಿರಬೇಕು, ರಾಜ್ಯಾಡಳಿತದಲ್ಲಿ ನ್ಯಾಯಾಂಗದ ನಿಯಮಗಳನ್ನ, ಯುದ್ಧ ನೀತಿಗಳು, ತಂತ್ರಗಳು, ಆಸ್ತಿಯ ವಿನಿಮಯದ ಕುರಿತಾಗಿ ಅನುಸರಿಸಬೇಕಾದ ನಿಯಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಇವರು ವಿವರಿಸಿದ್ದಾರೆ. ಹಾಗಾಗಿನೇ ಈ ಗ್ರಂಥ ಕೇವಲ ಆದರ್ಶ ನೀತಿಗಳ ಸಂಗ್ರಹವಾಗಿರದೆ ಪ್ರಜೆಗಳ ಹಿತದೃಷ್ಟಿಯಿಂದ ಇದು ಒಂದು ರಾಜ ನೈತಿಕ ಉಳ್ಳಂಥದ್ದು ಮತ್ತು ಉತ್ತಮ ಮಾರ್ಗದರ್ಶಿ ಎಂಬುದಾಗಿ ಕರೆಯಲಾಗಿದೆ. ಆತ್ಮೀಯರೇ, ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ
15 ಅಧಿಕರಣಗಳಿವೆ ಎಂಬುದಾಗಿ ಹೇಳಿದೆ. 15 ಅಧ್ಯಾಯಗಳು. ಇದು ಅನೇಕ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹ ಕೇಳಿದಾನೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅಧಿಕರಣಗಳಿವೆ ಎಂಬುದಾಗಿ. 1ನೇ ಅಧಿಕರಣದಲ್ಲಿ ಅವನೇನ್ ಹೇಳ್ತಂದ್ರೆ, ರಾಜನ ಪೋಷಣೆ ಮತ್ತು ವಿದ್ಯಾಭ್ಯಾಸಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಚರ್ಚಿಸಿದ್ದಾನೆ. ಅಂದ್ರೆ ರಾಜನ ಕೈ ಕೆಳಗೆ ಬರುವಂತ ಕೃಷಿ ಇಲಾಖೆ, ಅರ್ಥಶಾಸ್ತ್ರ, ವಾಣಿಜ್ಯ, ಕೈಗಾರಿಕೆ, ರಾಜನೀತಿ, ದಂಡನೀತಿ ಇವುಗಳನ್ನು ಹೇಗೆ ಅವನು ನಿರ್ವಹಿಸಬೇಕು ಎಂಬುವಂತ ವಿಚಾರವನ್ನ ಅತ್ಯಂತ ಮಾರ್ಮಿಕವಾಗಿ ಅಲ್ಲ, ಅದನ್ನು ವಿಶಾಲಾರ್ಥದಲ್ಲಿ ಅವನು ವಿವರಿಸಿದ್ದಾನೆ. ಅದರ ಜೊತೆಗೆ ನನ್ನ ದೇಶದ ಒಬ್ಬ ಗೂಢಾಚಾರ ಹೊರದೇಶದಲ್ಲಿದ್ದಾಗ ರಾಯಭಾರಿಯಾಗಿ ದೇಶಕ್ಕೆ ಅನುಗುಣವಾಗಿ ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಎನ್ನುವಂತ ಮಾಹಿತಿಯನ್ನು ಸಹ ಅವನು ತಿಳಿಸಿದ್ದಾನೆ. ಜೊತೆಗೆ ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಏನಂದ್ರೆ, ರಾಜ್ಯದಲ್ಲಿ ಆಡಳಿತದ ಮೇಲೆ ಸಂಪೂರ್ಣ ಹಿಡಿತವನ್ನ ಪರಿಣಾಮಕಾರಿಯಾಗಿ ಗೊಳಿಸಲಿಕ್ಕೆ ಸ್ಪೈಸ್ ಸಿಸ್ಟಮ್ ಅಥವಾ ಇಂಟೆಲಿಜೆನ್ಸ್ ಬ್ಯೂರೋ ಎಂಬುದಾಗಿ ಇವತ್ತೇನು ನಾವು ಕರೀತೀವಲ್ಲ, ಈ ವ್ಯವಸ್ಥೆಯನ್ನ ಪ್ರಾಚೀನ ಕಾಲದಲ್ಲಿ ಚಾಣಕ್ಯ, ಕೌಟಿಲ್ಯ ಆರಂಭಿಸಿದ್ದ. ಗುಪ್ತಚರ ಇಲಾಖೆ ಅಂತ ಕರೀಬಹುದು. ಇನ್ನು ಇದು ಗುಪ್ತಚರ ಇಲಾಖೆ ಬಗ್ಗೆ 2ನೇ ಅಧಿಕರಣದಲ್ಲಿ ತಿಳಿಸಿದ್ದಾನೆ. 3ನೇ ಅಧಿಕರಣದಲ್ಲಿ ಅವನು ಕಾನೂನಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಈ ಎಕ್ಸ್ಪ್ಲೈನ್ ಅಬೌಟ್ ದ ಲಾ ಅಂಡ್ ಜಸ್ಟಿಸ್. ಎಲ್ಲ ವರ್ಗದವರಿಗೆ ಅನುಕೂಲವಾಗುವ ಕಾನೂನು, ಕಾನೂನು ರಚಿಸುವಂತಹ ಕಾನೂನಿನ ಪಾಲಕರುಗಳು ಅನುಸರಿಸಬೇಕಾಗಿರುವಂತ ರೀತಿ ರಿವಾಜುಗಳು ಮತ್ತು ಕಾನೂನು ಸರಿಸಮಾನತೆಯನ್ನು ಹೊಂದಿರಬೇಕೆಂಬುದಾಗಿ ಅಂದೇ ಅವನು ತಿಳಿಸಿದ್ದ. ಇನ್ನು 4ನೇ ಅಧಿಕರಣದಲ್ಲಿ ಈ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳ ಮೋಸದ ತೂಕದ ಅಳತೆ, ಕೃತಕವಾಗಿ ವಸ್ತುಗಳ ಬೆಲೆಯನ್ನ ಏರಿಸುವಂತ ಒಂದು ಪದ್ಧತಿಯನ್ನ ಹೇಗೆ ತೆಗೆದು ಹಾಕಬೇಕು, ಅದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದು ವಿಚಾರವಾಗಿ ತಿಳಿಸಿದ್ದಾನೆ. ಇನ್ನು ಅದರ 5ನೇ ಅಧಿಕರಣದಲ್ಲಿ ರಾಜ ಮೋಸಗಾರರಾದ ಮಂತ್ರಿಯನ್ನು ನಾಶ ಮಾಡುವ ಕ್ರಮ, ತೆರಿಗೆ ಕ್ರಮ, ಕೃಷಿ ಮತ್ತು ಕೈ ಕಸುಬುದಾರರಿಂದ ಸಾಮಗ್ರಿಗಳನ್ನು ವಸೂಲು ಮಾಡಿಕೊಂಡು ಗೂಢಾಚಾರರು ಈ ಶ್ರೀಮಂತರನ್ನ ದಾನ ಮಾಡೋಕೆ ಪ್ರಚೋದಿಸಬೇಕು. ಗೂಢಾಚಾರ ಅಂದ್ರೆ ರಾಜ್ಯದ ವಿರುದ್ಧವಾಗಿ ಏನ್ ಪಿತೂರಿ ನಡೀತಿ ಎಂಬುದಾಗಿ, ದೇಶದ ಈ ಸರ್ಕಾರ ಉಳಿಸ್ಲಿಕ್ಕೆ ತೆಗಿಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಒಳಸಂಚು ನಡೆಯುತ್ತೆ ಎಂಬುದಾಗಿ ಮಾತ್ರ ಮಾಹಿತಿ ಸಂಗ್ರಹಿಸಬೇಕಾಗಿದ್ದಿಲ್ಲ ಅವತ್ತಿನ ಕಾಲದಲ್ಲಿ. ಅವನು ಶ್ರೀಮಂತರಿಗೆ ಹೋಗಿ ಮನವೊಲಿಸಿ ತಾವು ದಾನ ಧರ್ಮವನ್ನ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಕೆ ಅವತ್ತು ಅವನು ಒಂದು ಭದ್ರವಾದ ಬುನಾದಿಯನ್ನ ಹಾಕಿದ. ಹಾಗೆ ಶ್ರೀಮಂತರ ಅಕ್ರಮವಾಗಿರುವಂತ ಸ್ವತ್ತನ್ನ ರಾಜ ಭಂಡಾರಕ್ಕೆ ಸೇರಿಸಬೇಕು. ಜೊತೆಗೆ ರಾಜ ಸೇವಕರ ವಾರ್ಷಿಕ ವೇತನವನ್ನು ಹೆಚ್ಚಳಪಡಿಸಬೇಕು ಅಂತಾನು ಸಹ ಈ ಕೌಟಿಲ್ಯ ತಿಳಿಸಿದ್ದಾನೆ. 6ನೇ ಕೌಟಿಲ್ಯನ ಅರ್ಥಶಾಸ್ತ್ರದ 6ನೇ ಅಧಿಕರಣದಲ್ಲಿ ರಾಜನು ಮಂತ್ರಿ, ಭೂಮಿ, ಕೋಟೆ, ಕೋಶ ಮತ್ತು ಮಿತ್ರರ ಬಗ್ಗೆ ಸವಿಸ್ತಾರವಾಗಿ ರಾಷ್ಟ್ರೀಯ ಸಿದ್ಧಾಂತವನ್ನ ಅವನು ಪ್ರತಿಪಾದಿಸಿದ್ದಾನೆ. ಅಂದ್ರೆ ಇಡೀ ಒಂದು ರಾಷ್ಟ್ರ ಸಾರ್ವಭೌಮವಾಗಿರ್ಬೇಕಪ್ಪ ಅಂದ್ರೆ 7 ಪ್ರಮುಖವಾದ ಮೂಲಾಂಶಗಳು ಇರಬೇಕು ಎಂಬುದಾಗಿ ಈ ಕೌಟಿಲ್ಯ ತಿಳಿಸಿದ್ದಾನೆ. ಇನ್ನು 7ನೇ ಚಾಪ್ಟರ್ ಅಲ್ಲಿ ಅಧಿಕರಣದಲ್ಲಿ ಶಾಂತಿ, ಯುದ್ಧ ಮತ್ತು ತಟಸ್ಥ ವಿಜಯಾತ್ರೆ, ಯಾವ ಟೈಮಲ್ಲಿ ನಮ್ಮ ಶತ್ರುಗಳೊಂದಿಗೆ ಯುದ್ಧ ಮಾಡಬೇಕು, ಯುದ್ಧ ಕಾಲದಲ್ಲಿ ತಟಸ್ಥವಾಗಿರಬೇಕೆ ಅಥವಾ ನಾವು ತಂತ್ರಗಳು ನಡೆಯಬೇಕೆ, ವಿಜಯ ಯಾತ್ರೆ ಮಾಡಲಿಕ್ಕೆ ಯಾವ ಕಾಲ ಸಂದರ್ಭಗಳು ಸೂಕ್ತವಾಗಿವೆ, ರಾಜರೊಂದಿಗೆ ಒಪ್ಪಂದಗಳು ಮಾಡಿಕೊಳ್ಬೇಕೆ ಅಥವಾ ಅವನಿಗೆ ಕಪ್ಪ ಕಾಣಿಕೆ ಕೊಟ್ಟು ಸಾಮಂತನ ಮಾಡಿಕೊಳ್ಬೇಕು ಎಂಬುವಂತಹ ವಿವೇಚನೆಗಳನ್ನ ತಿಳಿಸುವಂಥದ್ದು 7ನೇ ಅಧ್ಯಾಯ. ಮುಂದೆ 8ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ಜನರ ಅಥವಾ ಸಾಮಾಜಿಕವಾದ ಪಿಡುಗುಗಳು ಅಂತ ಏನ್ ಕರಿತೀವಲ್ಲ, ಜೂಜು, ಬೇಟೆ, ಸ್ತ್ರೀ ಮತ್ತು ಮದ್ಯಪಾನ, ಈ ಮೂಲಕವಾಗಿ ರಾಜ ಬಲಿಯಾಗುವುದನ್ನ ತಪ್ಪಿಸಲಿಕ್ಕೆ ಅವನು ಬೆಂಕಿ, ನೀರು, ಇತರ ವಿಷಯಗಳಲ್ಲಿ
ಏನಾದ್ರೂ ಜನರಿಗೆ ತೊಂದರೆ ಆದಾಗ ಏನೆಲ್ಲ ನಾವು ಕ್ರಮವನ್ನು ಕೈಗೊಂಡು ಹತೋಟಿಗೆ ತರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದ್ದಾನೆ. 9 ಮತ್ತು 10ನೇ ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತಹ ಮತ್ತೊಂದು ವಿಚಾರ, ಗೂಢಾಚಾರ ವ್ಯವಸ್ಥೆ, ಜೋಯಿಷರು, ಪುರೋಹಿತರು ಇವರ ರಾಜನಿಗೆ ಮತ್ತು ಸಂಸ್ಥಾನಕ್ಕೆ ಎಷ್ಟು ಪ್ರಮಾಣದಲ್ಲಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಅರ್ಹರು ಎಂಬುದಾಗಿರುವಂತಹ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾನೆ. ಮುಂದೆ 12ನೇ ಅಧ್ಯಾಯದಲ್ಲಿ ಅಥವಾ ಅಧಿಕರಣದಲ್ಲಿ ಗುಪ್ತ ಸಹಾಯಕ, ಗೂಢಾಚಾರ ವ್ಯವಸ್ಥೆ ಇದ್ರೂ ತನಗೆ ಅನುಕೂಲವಾಗುವಂತೆ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಗೋಪ ಎಂಬ ಗೂಢಾಚಾರ ವ್ಯವಸ್ಥೆಯನ್ನ ಅವನು ನೇಮಿಸಿದ್ದ. ಇಲ್ಲಿ ಇವರು ಕೊಲೆಗಡುಕ, ಸೆರೆಯಾಳುಗಳು, ಸ್ತ್ರೀಯರ ನೆರವಿನಿಂದ ಒಬ್ಬ ರಾಜನನ್ನ ಬಲವನ್ನ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಎಂಬುದಾಗಿರುವಂತಹ ತಂತ್ರಗಳನ್ನ ಆ ಕಾಲದಲ್ಲಿ ಮೌರ್ಯ ವಂಶಕ್ಕೆ ನೀಡಿದಂತ ಕೀರ್ತಿ ಚಾಣಕ್ಯನಿಗೆ ಸಲ್ಲುತ್ತೆ. 13ನೇ ಅಧಿಕರಣದಲ್ಲಿ ನೀವು ತಿಳ್ಕೊಳ್ಬೇಕಾಯ್ತು ಏನ್ ಗೊತ್ತಾ, ಇಷ್ಟೆಲ್ಲ ಇದ್ದಾಗ ಮುಂದೆ ಸಾರ್ವಭೌಮನಾದಂಥ ಅರಸನ ಜ್ಞಾನ ಹೇಗಿರಬೇಕು, ಅವನ ಪಾಂಡಿತ್ಯದ ಬಗ್ಗೆ, ಜೊತೆಗೆ ದೈವ ಒಲಿಮೆ ಒಂದೇ ಸಾಲದು, ಸೈನ್ಯ ಬಲದಲ್ಲಿಯೂ ಮತ್ತು ರಾಜ್ಯದ ಹಣಕಾಸಿನ ಬಲದಲ್ಲಿಯೂ ನಂಬಿಕೆ ಇಟ್ಟು ಹೇಗೆ ಕೆಲಸವನ್ನು ನಿರ್ವಹಿಸಬೇಕು, ಇದ್ರ ಜೊತೆಗೆ ಸಮಾಜದ ಮೂಢನಂಬಿಕೆಗಳು, ಅಂಧಾಚರಣೆಗಳು, ಕಂದಾಚಾರಗಳನ್ನು ತೆಗೆದು ಹಾಕುವಂತಹ ಒಂದು ಪಾಠವನ್ನ ಅತ್ಯಂತ ವಿವರವಾಗಿ ತಿಳಿಸಿದ್ದಾನೆ. ಇನ್ನು 14ನೇ ಅಧಿಕರಣಕ್ಕೆ ಬಂದಾಗ ಈ ಮಂತ್ರವಾದಿಗಳು ಬಣ್ಣದ ವಿಷಯ ಮತ್ತು ಔಷಧಿಗಳನ್ನ ಉಪಯೋಗಿಸಲಿಕ್ಕೆ, ಕೆಲವು ಸಮಯ ಔಷಧಿ ಒಬ್ಬನನ್ನು ಬದುಕಿಸುತ್ತೆ, ಕೆಲವು ಸಮಯ ಅದು ಸಾಯಿಸುತ್ತೆ. ಹೀಗೆ ಹೇಗೆ ನೀವು ಅದನ್ನು ನಿಯಂತ್ರಿಸಬಹುದು ಎಂಬುದಾಗಿ ತಿಳಿಸುವ ಮೂಲಕವಾಗಿ ರಾಷ್ಟ್ರದ ಜನರಿಗೆ ಸಾರ್ವಜನಿಕ ಆರೋಗ್ಯ ಮತ್ತು ಆ ಆರೋಗ್ಯಕ್ಕೆ ತೆಗೆದುಕೊಳ್ಳಬೇಕಾಗಿರುವಂತಹ ಮೂಲ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದಾನೆ. ಇನ್ನು ಕೊನೆಯ ಅಂತಹ 15ನೇ ಅಧ್ಯಾಯವನ್ನು ನೋಡುವಾಗ ಇಡೀ ಅರ್ಥಶಾಸ್ತ್ರ ಗ್ರಂಥದ ಯೋಜನೆಗಳು, ಈ ಎಲ್ಲಾ ಸೂತ್ರಗಳನ್ನ ರಾಜ, ಮಂತ್ರಿ ಅಥವಾ ಅಮಾತ್ಯ, ಸೈನಿಕ, ದುರ್ಗ, ಕೋಶ ಇವೆಲ್ಲವುಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಒಟ್ಟು 32 ಸೂತ್ರಗಳನ್ನ ಅಲ್ಲಿ ಸಿದ್ಧಪಡಿಸಿದ್ದಾನೆ. ಎಲ್ಲ ಸಂಗತಿಗಳನ್ನೇ ಮನಗಂಡಂತಹ ರಾಜಕೀಯ ಚಿಂತಕರುಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದು ವೇಳೆ ಕೌಟಿಲ್ಯ ಅವತ್ತು ಚಂದ್ರಗುಪ್ತನ ಆಸ್ಥಾನದಲ್ಲಿ ಇಲ್ಲದೆ ಹೋಗಿದ್ರೆ ಮೌರ್ಯ ಸಾಮ್ರಾಜ್ಯವು ಇಷ್ಟೊಂದು ವಿಜೃಂಭಿಸಲಿಕ್ಕೆ ಸಾಧ್ಯವಾಗುತ್ತಾ ಇದ್ದಿಲ್ಲ. ಮೌರ್ಯ ಸಾಮ್ರಾಜ್ಯದ ಚರಿತ್ರೆ ಹೆಸರು ಇತಿಹಾಸ ಪುಟಗಳಲ್ಲಿ ಕಾಣಲಿಕ್ಕೂ ಸಾಧ್ಯವಾಗುತ್ತಿರಲಿಲ್ಲ ಎಂಬುದಾಗಿ ಅವರು ಉಲ್ಲೇಖವನ್ನ ನೀಡಿದ್ದಾರೆ. ಹಾಗಾಗಿ ಕೌಟಿಲ್ಯನು ಅರ್ಥಶಾಸ್ತ್ರವನ್ನ ದಂಡ ನೀತಿ ಶಾಸ್ತ್ರ ಅಂತ ಹೇಳಿದ. ಸಾಮ, ಭೇದ, ದಂಡ ನೀತಿಗಳ ಮೂಲಕವಾಗಿ ಹೇಗೆ ದೇಶವನ್ನ ಕಂಟ್ರೋಲ್ ತೆಗೆದುಕೊಳ್ಬೇಕು ಎಂಬುದಾಗಿ ಸಹ ವಿವರಣೆ ಕೊಟ್ಟ. ಇದ್ರ ಜೊತೆಗೆ ರಾಜ್ಯ, ಪ್ರಧಾನಿ, ದೇಶ, ದುರ್ಗ, ಸೈನ್ಯ, ನಿಧಿ, ಮಿತ್ರ ಎಂಬ 7 ರಾಜ್ಯಗಳ ಮೂಲಾಂಶಗಳ ಕುರಿತಾಗಿ ಬಹಳ ಅತ್ಯಂತ ಅರ್ಥಗರ್ಭಿತವಾಗಿ ತಿಳಿಸಿದ್ದಾನೆ. ಈ ಎಲ್ಲ ವಿಷಯಗಳನ್ನ ನಾವು ಚರ್ಚಿಸುವಾಗ ಕೌಟಿಲ್ಯನ ಈ ಅರ್ಥಶಾಸ್ತ್ರ ಪುಸ್ತಕ ಕೇವಲ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರದೆ ಆಡಳಿತಕ್ಕೂ, ಆಡಳಿತದ ಆಚೆ ಇರುವಂತಹ ರಾಯಭಾರಿಗೂ, ರಾಯಭಾರಿ ಜೊತೆಗೆ ಸಾರ್ವಭೌಮನಾದಂಥ ಪ್ರಧಾನಿ ತನ್ನ ರಾಜ್ಯ ಮತ್ತು ತನ್ನ ಕ್ಯಾಬಿನೆಟ್ ರಕ್ಷಿಸಿಕೊಳ್ಳಲಿಕ್ಕೆ ಗೂಢಾಚಾರಿ ವ್ಯವಸ್ಥೆಯನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನುವ ವಿಚಾರವನ್ನ ತಿಳಿಸಿದ್ದಾರೆ. ಹಾಗಾಗಿನೇ ಇಂದಿನ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ರಾಜಕೀಯ ಜನರಿಗೆ ಒಂದು ಮುಖಪುಟ ಯಾವ್ದಂತಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಅಂದು ಹೇಳಲ್ಪಟ್ಟಂತ ಈ ಸ್ಪೈ ಸಿಸ್ಟಮ್ಸ್, ಗೂಢಾಚಾರ ಪದ್ಧತಿ,
ಇಂಟೆಲಿಜೆಂಟ್ ಬ್ಯೂರೋ, CBI ಇವೆಲ್ಲ ಏನ್ ಸ್ಥಾಪನೆ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವನ ಈ ಕೃತಿಯಲ್ಲಿ ತಿಳಿಸಿದಂಥದ್ದು. ಒಂದು ವೇಳೆ ಶ್ಯಾಮಾಶಾಸ್ತ್ರಿಯವರು ಇದನ್ನ ಸಂಪಾದಿಸಿ ಪ್ರಕಟಿಸದೆ ಹೋಗಿದ್ರೆ ಮುಂದೊಂದು ದಿನ ಇದು ಬಹುದೊಡ್ಡ ನಷ್ಟ ಆಗ್ತಿತ್ತು ನಮ್ಮ ದೇಶಕ್ಕೆ ಮತ್ತು ರಾಜಕೀಯ ತಜ್ಞರಿಗೆ ಎಂಬುದಾಗಿ ತಿಳಿಸ್ಲಿಕ್ಕೆ ಇಷ್ಟಪಡುತ್ತೇನೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದು ಅವನ ಸಂಕ್ಷಿಪ್ತ ಮಾಹಿತಿಯಾಗಿದೆ. ಮುಂದೆ ರಾಜ್ಯದ ಸಪ್ತಾಂಗ ಸಿದ್ಧಾಂತಕ್ಕೆ ಬರ್ತಾನೆ. ಆ ಸಪ್ತಾಂಗ ಸಿದ್ಧಾಂತದ ಒಂದು ಪಿರಿಯಡ್ ತಗೊಳ್ತೇನೆ. ಮುಂದೆ ಮಂಡಲ ಸಿದ್ಧಾಂತ ಒಂದು ಬರುತ್ತೆ. ಇವೆರಡೂ ಸಹ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ, ಮುಂದೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಇವೆರಡು ಟಾಪಿಕ್ಗಳನ್ನ ನೀವು ಅತ್ಯಂತ ಅರ್ಥಗರ್ಭಿತವಾಗಿ ಕಲಿಯುವಾಗ ಮಾತ್ರವೇ ನಿಮ್ಮ ಈ ಉನ್ನತ ಶಿಕ್ಷಣವು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತವೆ. ಆನ್ಲೈನ್ ಮೂಲಕವಾಗಿ ದಿನನಿತ್ಯ ನಮ್ಮ ನುರಿತ ಬೋಧಕರುಗಳ ಮೂಲಕವಾಗಿ ನೀವು ವಿಶೇಷವಾಗಿರುವಂತಹ ತರಬೇತಿಯನ್ನು ಹೊಂದಿ ಪ್ರತಿಭಾವಂತರಾಗಿ ಸಮಾಜದಲ್ಲಿಯೂ ದೇಶದಲ್ಲಿಯೂ ಜ್ವಲಿಸಲಿ ಎಂಬುದಾಗಿ ನಾನು ಆಶಿಸುತ್ತೇನೆ. ಆನ್ಲೈನ್ನಲ್ಲಿ ಜಾಯಿನ್ ಅಂತ ಎಲ್ಲರಿಗೆ ನಮ್ಮ ವಂದನೆಗಳನ್ನು ತಿಳಿಸುತ್ತೇನೆ. ವಂದನೆಗಳು.